ಹಿತ್ಕವ್ರೆ ಬೇಳೆ ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಹಳ್ಳಿ ಸ್ಟೈಲಲ್ಲಿ ಸೂಪರಾಗಿರುತ್ತೆ. ರುಚಿಯಂತೂ ಅದ್ಭುತವಾಗಿರುತ್ತೆ. ಪ್ಯಾನ್ ಬಿಸಿ ಮಾಡಿ 1 ಸ್ಪೂನ್ ಎಣ್ಣೆ, 2 ಈರುಳ್ಳಿ ಮತ್ತು 2 ಇಂಚಷ್ಟು ಶುಂಠಿ, 7-8 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಿದ್ದ ಹಾಗೆಯೇ 10ರಿಂದ 12 ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಖಾರದ ಪುಡಿ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು. 1 ಕಪ್ಪಷ್ಟು ತೆಂಗಿನಕಾಯಿ ಅಂದರೆ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ, 1 ಇಂಚಷ್ಟು ಚಕ್ಕೆ, 5ರಿಂದ 6 ಲವಂಗ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೊಳ್ಳೋದ್ರಿಂದ ಸಾರು ತುಂಬ ರುಚಿಯಾಗಿರುತ್ತೆ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಕ್ಕೊಂಡು ಒಂದು 30 ಸೆಕೆಂಡ್ ಮಾತ್ರ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ಪೂರ್ತಿ ತಣ್ಣಗಾಗಲಿ. ಅಷ್ಟರಲ್ಲಿ ನಾನು 1 kg ಅವರೆಕಾಳನ್ನು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ನಾವು ಮಸಾಲೆ ರುಬ್ಕೊಳ್ಳೋಣ. ಫ್ರೈ ಮಾಡಿಟ್ಟಿರೋ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೆತ್ತಗೆ ಗಂಧ ಇರುತ್ತಲ್ವ ಆ ರೀತಿ ರುಬ್ಬಿಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ. ನಂತರ ಒಂದು ಕಡಾಯಿ ಬಿಸಿ ಮಾಡಿ 1 ಸ್ಪೂನ್ ಎಣ್ಣೆ, ಹಾಗೆ ಕಸೂರಿ ಮೇಥಿ, 1 ಕಡ್ಡಿ ಕರಿಬೇವು, 1 ಟೊಮೊಟೊ ಸೇರಿಸ್ಕೊಂಡು ಹಿತ್ಕವ್ರೆ ಬೇಳೆನೂ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ತುಂಬ ಏನು ಫ್ರೈ ಮಾಡೋದು ಬೇಕಾಗಲ್ಲ. ಈ ರೀತಿ ಆದ ನಂತರ ರುಬ್ಬಿಟ್ಟಿರೋಂಥ ಮಸಾಲ ಸೇರಿಸ್ಕೊಳ್ಳೋಣ. ನಂತರ ನೀರನ್ನು ಹಾಕ್ಕೋಬೇಕು. ನಾನು ಅರ್ಧ ಲೀಟರಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ, ಕಡಾಯಲ್ಲಲ್ವ, ಅದರಿಂದ ಬೇಗ ಗಟ್ಟಿ ಆಗುತ್ತೆ. ಹಾಗೆಯೇ ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಂದರೆ ಕಲ್ಲುಪ್ಪನ್ನೇ ಹಾಕ್ಕೊಳ್ಳಿ. ಸಾರಿಗೆ ಯಾವಾಗಲೂ ಅಷ್ಟೇ ರುಚಿ ಚೆನ್ನಾಗಿ ಬರುತ್ತೆ. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು 10 ನಿಮಿಷನಾದರೂ ಬೇಯಿಸ್ಕೋಬೇಕು. ಕುಕ್ಕರೇನು ಬೇಕಾಗೋದಿಲ್ಲ, ತುಂಬ ಬೇಗ ಬೆಂದೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಘಮ ಘಮ ಅಂತ ಇದೆ ಸಾರಂತೂ. ರುಚಿಯಂತೂ ಅದ್ಭುತವಾಗಿದೆ. ಥಿಕ್ನೆಸ್ಸು ಕರೆಕ್ಟ್ ಇದೆ ಅಲ್ವಾ. ದೋಸೆ, ಇಡ್ಲಿ, ಚಪಾತಿ, ಮುದ್ದೆ ಅನ್ನಕ್ಕೂ ಸಹ ನೀವು ಈ ರೀತಿ ಸಾರನ್ನು ಮಾಡ್ಕೋಬೋದು. ನಾನಂತೂ ಸಿಂಪಲಾಗಿ ದೋಸೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಆದರೆ ಮುದ್ದೆ ಅನ್ನ ಮಾಡ್ಕೊಳ್ತೀನಿ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.